ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಸಂವೇದ ಈ ಕಲಿಕಾ ಕಾರ್ಯಕ್ರಮದ ಅಂಗವಾಗಿ 9ನೇ ತರಗತಿ ಗಣಿತ ವಿಷಯದ 15ನೇ ಅಧ್ಯಾಯ ಸಂಭವನೀಯತೆ ಪಾಠದ ಕಲಿಕೆಗೆ ನಾವೆಲ್ಲರೂ ಕೂಡ ಇಲ್ಲಿ ಹಾಜರಾಗಿದ್ದೇವೆ. ಈಗಾಗಲೇ ಸಂಭವನೀಯತೆ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಾಸನ್ನು ನಾವು ಮಾಡಿದ್ದೇವೆ. ಆ ಒಂದು ತರಗತಿಯಲ್ಲಿ ಅಲ್ಲಿ ಇರತಕ್ಕಂತಹ ಮೂಲ ಪರಿಕಲ್ಪನೆಗಳ ಬಗ್ಗೆ ನಾವು ಅಭ್ಯಾಸ ಮಾಡಿದ್ದೇವೆ. ಅದರ ಆಧಾರದ ಮೇಲೆ ನಾವು ಅದರ ಮುಂದುವರೆದ ಭಾಗವಾಗಿ ಈ ದಿನ ಸಂಭವನೀಯತೆ ಬಗ್ಗೆ ಇರತಕ್ಕಂತಹ ಹಲವಾರು ಸಮಸ್ಯೆಗಳ ಬಗ್ಗೆ, ಲೆಕ್ಕಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಅವುಗಳನ್ನು ಬಿಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ತಾವೆಲ್ಲರೂ ಕೂಡ ಆಸಕ್ತಿಯಿಂದ, ಶ್ರದ್ಧೆಯಿಂದ ಈ ಪಾಠವನ್ನು ಆಲಿಸಿ ಕಲಿತ್ಕೊಳ್ಳಿ. ವಿದ್ಯಾರ್ಥಿಗಳೇ, ಸಂಭವನೀಯತೆಯ ಈ ಪಾಠದ 2ನೇ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ನಾವು 1ನೇ ತರಗತಿಯಲ್ಲಿ ನಾನು ನಿಮಗೆ ಈ ವಿಚಾರ ಹೇಳಿದ್ದೆ, ಸಂಭವನೀಯತೆಯ ಮೌಲ್ಯ 0 ಮತ್ತು 1ರ ನಡುವೆ. ಮಕ್ಕಳೇ, ಹಿಂದಿನ ತರಗತಿಗಳಲ್ಲಿ ನಾವು ಒಂದು ವಿಚಾರವನ್ನು ಹೇಳಿದ್ದೆ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ಸಂಭವನೀಯತೆಯ ಮೌಲ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿಮಗೆ ಒಂದು ವಿಚಾರವನ್ನು ಹೇಳಿದ್ದೆ. ಅದೇನದು ಅಂತಂದರೆ, ಸಂಭವನೀಯತೆ ಅಂತಕ್ಕಂಥದ್ದು 0 ಮತ್ತು 1 ಇವುಗಳ ನಡುವೆ ಇರುತ್ತೆ. ಸಂಭವನೀಯತೆಯ ಮೌಲ್ಯ 0 ಮತ್ತು 1ರ ನಡುವೆ ಇರುತ್ತೆ. ಏನಿದರ ಅರ್ಥ ಅಂತಂದರೆ, ಸಂಭವನೀಯತೆಯ ಮೌಲ್ಯ 0ಗೆ ಸಮನಾಗಿರಬಹುದು ಅಥವಾ 0ಗಿಂತ ಹೆಚ್ಚಾಗಿರಬಹುದು. ಮತ್ತೊಂದು 1ಕ್ಕೆ ಸಮನಾಗಿರಬಹುದು ಅಥವಾ 1ಕ್ಕಿಂತ ಕಡಿಮೆ ಇರಬಹುದು. ಈ ಅಂಶವನ್ನು ತಾವು ಗಮನದಲ್ಲಿಟ್ಕೋಬೇಕು. ಈಗ ನಾನು ಆ ಕೆಂಪು ಬಣ್ಣದಲ್ಲಿ ತೋರಿಸಿರುವಂತಹ ಅಕ್ಷರ ಪಿ ಮತ್ತು ಬ್ರ್ಯಾಕೆಟ್ ಒಳಗಡೆ ಈ ಬರೆದು ಬ್ರ್ಯಾಕೆಟ್ ಕ್ಲೋಸ್ ಮಾಡಿದ್ದೀನಿ. ಇಲ್ಲಿ ಪಿ ಅಂತಂದರೆ ಸಂಭವನೀಯತೆ ಅಂತ. ಇಂಗ್ಲೀಷ್ನಲ್ಲಿ ನಾವು ಈ ಸಂಭವನೀಯತೆ ಅನ್ನೋದಕ್ಕೆ ಪ್ರಾಬಬಿಲಿಟಿ ಅಂತ ಕರಿತೀವಿ. ಹಾಗಾಗಿ ಅಲ್ಲಿ ಪಿ ಅಕ್ಷರವನ್ನು ಬಳಸಿದ್ದೇವೆ. ಮತ್ತು ಇ ಅಂದ್ರೇನು? ಕನ್ನಡದಲ್ಲಿ ಘಟನೆ ಅಂತೀವಿ, ಇಂಗ್ಲೀಷ್ನಲ್ಲಿ ನಾವು ಅದನ್ನು ಇವೆಂಟ್ ಅಂತ ಕರಿತೀವಿ. ಹಾಗಾಗಿ ಇದನ್ನು ಓದೋ ಬಗೆ ಹೇಗಪ್ಪ ಅಂತಂದರೆ, ಸಾಮಾನ್ಯವಾಗಿ ನಾವು ಇಂಗ್ಲೀಷ್ನಲ್ಲೇ ಈ ರೀತಿಯಾಗಿ ಓದ್ತೀವಿ, ಪಿ ಆಫ್ ಇ ಅಂತ ಓದ್ತೀವಿ. ಮತ್ತು ಕನ್ನಡದಲ್ಲಿ ಹೇಗೆ ಓದ್ತೀವಿ ಇದನ್ನು ಅಂದರೆ, ಅದನ್ನು ಈನ ಸಂಭವನೀಯತೆ ಅಂತ ಹೇಳಿ ಅದನ್ನು ಓದ್ತೀವಿ. ನೋಡಿ, ಈಗ ಸಂಭವನೀಯತೆಯನ್ನು ಬರೆಯುವಂತಹ ಬಗೆ ಹೇಗೆ, ಅದನ್ನು ಎಷ್ಟು ರೀತಿಯಲ್ಲಿ ನಾವು ಬರೀಬಹುದು ಅಂತಂದರೆ, ಸಂಭವನೀಯತೆಯನ್ನು ನಾವು ನೋಡಿ ಭಿನ್ನರಾಶಿ ಮತ್ತು ದಶಮಾಂಶ ಹಾಗೂ ಶೇಕಡಾ ಕ್ರಮದಲ್ಲೂ ಕೂಡ ನಾವು ಬರೀಬಹುದು. ಅಂದರೆ ನಾವು ಸಂಭವನೀಯತೆಯನ್ನು 3 ರೀತಿಯಲ್ಲಿ ನಾವು ಬರೆಯೋದಕ್ಕೆ ಇಲ್ಲಿ ಸಾಧ್ಯತೆ ಇದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಯಾವುದು ಅಂತಂದರೆ, ಸಂಭವನೀಯತೆಯ ಮೌಲ್ಯ. ಸಂಭವನೀಯತೆಯ ಮೌಲ್ಯ ಎಂದೂ ಋಣಾತ್ಮಕವಾಗಿರುವುದಿಲ್ಲ. ಏನದರ ಅರ್ಥ? ಋಣಾತ್ಮಕವಾಗಿರುವುದಿಲ್ಲ ಅಂತಂದರೆ 0ಗಿಂತ ಕಡಿಮೆ ಇರೋದಿಲ್ಲ, 0ಗೆ ಸಮನಾಗಿರಬಹುದು ಅಥವಾ 0ಗಿಂತ ಹೆಚ್ಚಾಗಿರಬಹುದು. ಹಾಗಾಗಿ ಇದನ್ನು ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಸಂಭವನೀಯತೆಯ ಮೌಲ್ಯ ಎಂದೂ ಋಣಾತ್ಮಕವಾಗಿರುವುದಿಲ್ಲ. ಈ ಒಂದು ಅಂಶವನ್ನು ಕೂಡ ನೀವು ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳು. ಸಂಭವನೀಯತೆಯ ಮೌಲ್ಯ ಅನ್ನೋದು ಒಂದು ವೇಳೆ 0ಗೆ ಸಮನಾದರೆ ನಾವು ಅದನ್ನು ಏನಂತ ಕರಿತೀವಿ ಅಂತ ನೋಡೋಣ. ಒಂದು ವೇಳೆ ಸಂಭವನೀಯತೆಯ ಮೌಲ್ಯ 0 ಆದರೆ ಅದನ್ನು ನಾವು ಅಸಂಭವ ಘಟನೆ ಎಂದು ಕರೆಯುತ್ತೇವೆ. ಮಕ್ಕಳೇ, ಅದೇ ರೀತಿ ಇನ್ನೊಂದು ಘಟನೆ ಇದೆ. ಯಾವುದದು ಅಂತಂದರೆ ಖಚಿತ ಘಟನೆ. ಏನು ಖಚಿತ ಘಟನೆ ಅಂದ್ರೇನು ಅಂತಂದರೆ, ಸಂಭವನೀಯತೆಯ ಮೌಲ್ಯವು ನೋಡಿ ಇಲ್ಲಿ 1ಕ್ಕೆ ಸಮನಾಗಿ ಇದ್ದರೆ ನಾವು ಅದನ್ನೇನಂತ ಕರಿತೀವಿ? ಖಚಿತ ಘಟನೆ ಅಂತ ಕರಿತೀವಿ. ಸೊ ಹಾಗಾಗಿ ಈ 2 ಘಟನೆಗಳ ಬಗ್ಗೆ ತಾವು ಮುಂದೆ 10ನೇ ತರಗತಿಯಲ್ಲಿ ಹೆಚ್ಚು ಡೀಟೇಲ್ ಆಗಿ ಲೆಕ್ಕಗಳನ್ನು ಮಾಡೋರಿದ್ದೀರಿ. ಈ ಒಂದು ಸಂದರ್ಭದಲ್ಲಿ ಅಸಂಭವ ಘಟನೆ ಮತ್ತು ಖಚಿತ ಘಟನೆ ಇವುಗಳ ಪರಿಚಯ ನಿಮಗಾಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ನಾನು ನಿಮಗೆ ಇಲ್ಲಿ ತಿಳಿಸಿದ್ದೇನೆ. ಮಕ್ಕಳೇ, ಈಗ ಸಂಭವನೀಯತೆಯ ಪಾಠದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಅದರ ಆಧಾರದ ಮೇಲೆ ಸಂಭವನೀಯತೆಗೆ ಸಂಬಂಧಪಟ್ಟಂಥ ಕೆಲವಾರು ಸಮಸ್ಯೆಗಳನ್ನು ನಾವು ಈಗ ಬಿಡಿಸೋಣ. ಅದರಲ್ಲಿ ಮೊದಲನೇ ಸಮಸ್ಯೆ ಈ ರೀತಿ ಇದೆ. ಇಲ್ಲಿ ನೋಡಿ, ಒಂದು ನಾಣ್ಯವನ್ನು 1000 ಬಾರಿ ಚಿಮ್ಮಲಾಗಿದೆ. ಹಾಗಾದರೆ ಶಿರವನ್ನು ಮೇಲ್ಮುಖವಾಗಿ ಪಡೆಯುವ ಸಂಭವನೀಯತೆಯನ್ನು ಹಾಗೂ ಇದರಲ್ಲೇ ಇನ್ನೂ ಒಂದು ಲೆಕ್ಕ ಇದೆ. ಯಾವುದದು ಅಂತಂದರೆ, ಪುಚ್ಛವನ್ನು ಮೇಲ್ಮುಖವಾಗಿ ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ನೋಡಿ, ಇಲ್ಲಿ ಒಂದೇ ಲೆಕ್ಕದಲ್ಲಿ 2 ಘಟನೆಗಳನ್ನು ಕೊಟ್ಟಿರ್ತಾರೆ. ಒಂದು ಮೇಲ್ಮುಖವಾಗಿ ಪಡೆಯುವ ಸಂಭವನೀಯತೆ ಹಾಗೂ ಮತ್ತೊಂದು ಪುಚ್ಛವನ್ನು ಮೇಲ್ಮುಖವಾಗಿ ಪಡೆಯುವ ಸಂಭವನೀಯತೆ.
ಈ ಎರಡೂ ಘಟನೆಗಳಿಗೆ ಸಂಬಂಧಪಟ್ಟಂತಹ ಪರಿಹಾರವನ್ನು ನಾವು ಈಗ ಮಾಡೋಣ. ಈಗ ಈ ಸಮಸ್ಯೆಗೆ ಪರಿಹಾರ ಫಸ್ಟ್ ನಾವು ಇದನ್ನು ಈ ಥರ ಬರ್ಕೊಳ್ಳೋಣ. ನಾಣ್ಯವನ್ನು 1000 ಬಾರಿ ಚಿಮ್ಮಿರುವುದರಿಂದ ಒಟ್ಟು ಯತ್ನಗಳ ಸಂಖ್ಯೆ 1000 ಅಂತ ಬರ್ಕೊಳ್ಳೋಣ. ಮುಂದೆ ಇಲ್ಲಿ ಘಟನೆ ಯಾವುದು ಅಂತಂದರೆ ಶಿರವನ್ನು ಮೇಲ್ಮುಖವಾಗಿ ಪಡೆಯುವ ಘಟನೆ. ಇಲ್ಲಿ ಘಟನೆ ಯಾವುದು ಅಂತಂದರೆ ಶಿರವನ್ನು ಮೇಲ್ಮುಖವಾಗಿ ಪಡೆಯುವ ಘಟನೆ. ಅದನ್ನು ನಾವು E1 ಅಂತ ಕರೆಯೋಣ. ಯಾಕೆ ಅಂತಂದರೆ ಈ ಎರಡೂ ಘಟನೆಗಳು ಒಂದೇ ಲೆಕ್ಕದಲ್ಲಿ ಇರೋದರಿಂದ ಮೊದಲನೇ ಘಟನೆಯನ್ನು ನಾನು E1 ಅಂತ ಕರ್ಕೊಳ್ತೀನಿ. ಇದಾದ ನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗ ನಾವೇನು ಮಾಡ್ತಾಯಿದ್ದೀವಿ, E1ನ ಸಂಭವನೀಯತೆಯನ್ನು ಕಂಡುಹಿಡಿಬೇಕು. E1ನ ಸಂಭವನೀಯತೆಯನ್ನು ಹೇಗೆ ಬರ್ಕೊಳ್ಳೋದು ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ. ಅದನ್ನು P ಆಫ್ E1 ಅಂತ ಬರೆಯೋಣ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದು ಸೂತ್ರದ ರೀತಿಯಲ್ಲಿ ನಾವು ಇದನ್ನು ಬರ್ಕೊಂಡಿದ್ವಿ. ಜ್ಞಾಪಕ ಇದೆಯಾ ನಿಮಗೆ? ನೋಡಿ, ಘಟನೆಯು ಸಂಭವಿಸಿದ ಯತ್ನಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಯತ್ನಗಳ ಸಂಖ್ಯೆ. ನೋಡಿ, ಈ ಒಂದು ಭಿನ್ನರಾಶಿ ರೂಪ ಏನಿದೆ, ಸಂಭವನೀಯತೆಯನ್ನು ಕಂಡುಹಿಡಿಯುವಂತಹ ಎಲ್ಲ ಸಂದರ್ಭದಲ್ಲಿ ನೀವು ಇದನ್ನು ಕಂಪಲ್ಸರಿಯಾಗಿ ಇದನ್ನು ಬರ್ಕೊಳ್ಳಿ. ಮೇಲ್ಗಡೆ ಅಂಶದಲ್ಲಿ ನಾವೇನು ಬರಿತಾ ಇದ್ದೀವಿ, ಘಟನೆಯು ಸಂಭವಿಸಿದ ಯತ್ನಗಳ ಸಂಖ್ಯೆ ಡಿವೈಡೆಡ್ ಬೈ ಅಂತ ಬರೆದು ಒಟ್ಟು ಯತ್ನಗಳ ಸಂಖ್ಯೆ ಅಂತ ಬರೆಯೋಣ. ಸೊ ಇದಾದ ನಂತರ ಈ ಒಂದು ಲೆಕ್ಕಕ್ಕೆ ಸಂಬಂಧಪಟ್ಟಂಥ ಅಂಶ P ಆಫ್ E1 ಇಸ್ ಈಕ್ವಲ್ ಟು ನೋಡಿ ಶಿರಗಳು ಸಂಭವಿಸುವ ಯತ್ನಗಳ ಸಂಖ್ಯೆ. ಅದನ್ನು ಬರ್ಕೊಳ್ಳಿ ಹಾಗೇ, ಡಿವೈಡೆಡ್ ಬೈ ಒಟ್ಟು ಯತ್ನಗಳ ಸಂಖ್ಯೆ. ಇದರ ಬೆಲೆಯನ್ನು ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾವು ಆದೇಶವನ್ನು ಮಾಡಿದಾಗ P ಆಫ್ E1 ಇಸ್ ಈಕ್ವಲ್ ಟು ಏನು ಬರ್ತಾ ಇದೆ, 455 ಡಿವೈಡೆಡ್ ಬೈ 1000. ಸೊ ಅದು 455 ಅಂತಕ್ಕಂಥದ್ದು ಲೆಕ್ಕದಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರ. ಶಿರಗಳು ಸಂಭವಿಸುವ ಯತ್ನಗಳ ಸಂಖ್ಯೆ ಅದನ್ನು ಅಂಶದಲ್ಲಿ ಬರೆದು ಛೇದದಲ್ಲಿ ಒಟ್ಟು ಯತ್ನಗಳ ಸಂಖ್ಯೆಯನ್ನು ಬರೀಬೇಕು. ಇದು ನಮಗೆ ಸಂಭವನೀಯತೆಯ ಮೌಲ್ಯವನ್ನು ಕೊಡುವಂತಹ ಒಂದು ಭಿನ್ನರಾಶಿ. ಇದನ್ನು ನಾವು ಸರಳೀಕರಿಸಿ ಸರಳ ರೂಪದಲ್ಲಿಯೂ ಕೂಡ ಬರೀಬಹುದು. ಹೇಗದು ಅಂತಂದರೆ ನೋಡಿ, ಆ ಎರಡೂ ಸಂಖ್ಯೆಗಳು 5ರಿಂದ ಭಾಗ ಆಗುತ್ತೆ. ಹಾಗಾಗಿ ಅದನ್ನು ಭಾಗಿಸಿ ನಾವು ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಿದಾಗ P ಆಫ್ E1 ಇಸ್ ಈಕ್ವಲ್ ಟು 0.455 ಅಂತಕ್ಕಂಥದ್ದು ಬರುತ್ತೆ. ಇದು ಈ ಒಂದು ಲೆಕ್ಕಕ್ಕೆ ಸಂಬಂಧಿಸಿದ ಮೊದಲನೇ ಘಟನೆಯ ಸಂಭವನೀಯತೆ. ಇದೇ ಲೆಕ್ಕದಲ್ಲಿ ಎರಡನೆಯ ಘಟನೆಯ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಯಾವುದದು ಅಂತ ನೋಡಿ, ಎರಡನೇ ಘಟನೆ ಯಾವುದಪ್ಪ ಅಂತಂದರೆ ಅವ್ರು ಕೇಳಿರೋದು ಪುಚ್ಛವನ್ನು ಮೇಲ್ಮುಖವಾಗಿ ಪಡೆಯುವ ಸಂಭವನೀಯತೆ ಏನು ಅಂತ ಕೇಳಿದ್ದಾರೆ. ಸೊ ಒಂದೇ ಲೆಕ್ಕದಲ್ಲಿ ಇದು ಎರಡನೇ ಘಟನೆ ಆಗಿರೋದ್ರಿಂದ ನಾವು ಅದನ್ನು ಈ ರೀತಿ ಬರ್ಕೊಳ್ಳೋಣ. ಪುಚ್ಛವನ್ನು ಮೇಲ್ಮುಖವಾಗಿ ಪಡೆಯುವ ಘಟನೆ E2 ಆಗಿರಲಿ ಅಂತ ಬರ್ಕೊಂಡು, ಮತ್ತು ನಮಗೆ ಗೊತ್ತಿರತಕ್ಕಂತಹ ಒಂದು ಅಂಶ ಏನಿದೆ, P ಆಫ್ E2 ಇಸ್ ಈಕ್ವಲ್ ಟು ಘಟನೆಯು ಸಂಭವಿಸಿದ ಯತ್ನಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಯತ್ನಗಳ ಸಂಖ್ಯೆ. ಅದನ್ನು ನಾವು ಹಾಗೆ ಬರ್ಕೊಂಡು ಈಗ ಅದಕ್ಕೆ ಸಂಬಂಧಿಸಿದ ಮೌಲ್ಯಗಳನ್ನು ಅಥವಾ ಅದಕ್ಕೆ ಸಂಬಂಧಿಸಿದ ಬೆಲೆಗಳನ್ನು ನಾವು ಇಲ್ಲಿ ಆದೇಶವನ್ನು ಮಾಡೋಣ. ಹಾಗೇನು ಬರುತ್ತೆ, P ಆಫ್ E2 ಇಸ್ ಈಕ್ವಲ್ ಟು ಇಲ್ಲಿ ಪುಚ್ಛಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಯತ್ನಗಳ ಸಂಖ್ಯೆ. ಪುಚ್ಛಗಳ ಸಂಖ್ಯೆ ಲೆಕ್ಕದಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಅಲ್ಲಿ 545 ಅಂತ ಕೊಟ್ಟಿದ್ದಾರೆ. ಆ ಜಾಗದಲ್ಲಿ 545 ಬರೆದು ಒಟ್ಟು ಯತ್ನಗಳ ಸಂಖ್ಯೆ ಎಷ್ಟು, 1000. ಅದನ್ನು ಬರೆಯೋಣ. ಮತ್ತು ಇದು ಭಿನ್ನರಾಶಿ ರೂಪ ಆಯಿತು. ಈ ಭಿನ್ನರಾಶಿ ರೂಪವನ್ನು ನಾವು ಸರಳ ರೂಪದಲ್ಲಿಯೂ ಕೂಡ ಬರಿಬಹುದು ಅಥವಾ ದಶಮಾಂಶ ರೂಪದಲ್ಲಿಯೂ ಕೂಡ ವ್ಯಕ್ತಪಡಿಸಿ ಬರೀಬಹುದು. ಆಗ ಇದನ್ನು ನಾವು ದಶಮಾಂಶ ರೂಪದಲ್ಲಿ ಬರೆದರೆ P ಆಫ್ E2 ಇಸ್ ಈಕ್ವಲ್ ಟು ನೋಡಿ ಈ ಥರ ಉತ್ತರ ಬರ್ತಾ ಇದೆ, 0.545. ಈಗ ನಾವು ಈ ಸಮಸ್ಯೆಗೆ ಎರಡು ಘಟನೆಗಳ ಸಂಭವನೀಯತೆಯ ಮೌಲ್ಯವನ್ನು ಕಂಡುಹಿಡಿದಿದ್ದೀವಿ. ಯಾವಾಗಲೂ ಕೂಡ ಈ ಸಂಭವನೀಯತೆಯ ಮೌಲ್ಯಗಳ ಮೊತ್ತ 1 ಆಗಿರುತ್ತೆ ಅನ್ನೋದು ಕೂಡ ನಾವು ಇಲ್ಲಿ ಪರೀಕ್ಷೆ ಮಾಡ್ಬೋದು. ನೋಡಿ, ಈಗ ನಾವು ಯಾವ ಒಂದು ಸಮಸ್ಯೆಯನ್ನು ಬಿಡಿಸಿದ್ದೀವಿ, ಆ ಸಮಸ್ಯೆಯಲ್ಲಿ ಎರಡು ಘಟನೆಗಳ ಸಂಭವನೀಯತೆಯನ್ನು ನಾವು ಕಂಡುಹಿಡಿದಿದ್ದೀವಿ. ಆ ಎರಡೂ ಘಟನೆಗಳ ಸಂಭವನೀಯತೆಯ ಮೊತ್ತವನ್ನು ನಾವು ಕಂಡುಹಿಡಿದ್ರೆ ನೋಡಿ ಆವಾಗ ನಮಗೆ ಈ ರೀತಿ ಸಿಗುತ್ತೆ, P ಆಫ್ E1 ಪ್ಲಸ್ P ಆಫ್ E2 ಇಸ್ ಈಕ್ವಲ್ ಟು 0.455 ಮತ್ತು 0.545 ಕೂಡಿದ್ರೆ ಅದರ ಮೌಲ್ಯ ಏನಾಗ್ತಾ ಇದೆ, 1 ಅಂತ ಬರುತ್ತೆ. ಸೊ ಇದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ. ಮತ್ತು ಮಕ್ಕಳೇ, ಈಗ ನಾವು ಸಂಭವನೀಯತೆ ಪಾಠಕ್ಕೆ ಸಂಬಂಧಪಟ್ಟ ಎರಡನೇ ಲೆಕ್ಕವನ್ನು ನಾವು ಈಗ ಮಾಡೋಣ. ಎರಡನೇ ಲೆಕ್ಕ ಏನಿದೆ ಅಂತಂದರೆ, ಎರಡು ನಾಣ್ಯಗಳನ್ನು
ಏಕಕಾಲದಲ್ಲಿ 500 ಸಲ ಚಿಮ್ಮಲಾಗಿದೆ, 500 ಸಲ ಚಿಮ್ಮಲಾಗಿದೆ. ಹಾಗಾದರೆ ಈ ಕೆಳಗಿನ ಘಟನೆಗಳ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಒಂದೇ ಲೆಕ್ಕದಲ್ಲಿ 3 ಘಟನೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಘಟನೆ ಯಾವುದು ಅಂತಂದರೆ, ಮೇಲ್ಮುಖವಾಗಿ 2 ಶಿರಗಳನ್ನು 105 ಸಲ ಪಡೆಯುವುದು. ಇದರ ಸಂಭವನೀಯತೆ ಕಂಡುಹಿಡಿಬೇಕು. ಮತ್ತು ಇದರಲ್ಲೇ ಎರಡನೇ ಘಟನೆ ಯಾವುದು ಅಂತಂದರೆ, ಮೇಲ್ಮುಖವಾಗಿ 1 ಶಿರವನ್ನು 275 ಸಲ ಪಡೆಯುವುದು. ಇದು ಎರಡನೆಯ ಘಟನೆ. ಈ ಘಟನೆಯ ಸಂಭವನೀಯತೆಯನ್ನು ಕಂಡುಹಿಡಿಯಬೇಕು. ಮೂರನೇ ಘಟನೆ ಯಾವುದು ಅಂದರೆ, ಶಿರವಲ್ಲದ ಘಟನೆಯು 120 ಸಲ ಸಂಭವಿಸುವುದು. ಇದರ ಸಂಭವನೀಯತೆಯನ್ನು ಕೂಡ ನಾವು ಈಗ ಕಂಡುಹಿಡಿಯಬೇಕಾಗಿದೆ. ಸೊ ಇದನ್ನು ಪರಿಹಾರ ಹೇಗೆ ಶುರು ಮಾಡೋಣ ಅಂತಂದರೆ, ಮೊದಲನೇದು ಪರಿಹಾರ ನೋಡಿ. ಮೇಲ್ಮುಖವಾಗಿ 2 ಶಿರಗಳನ್ನು 105 ಸಲ ಪಡೆಯುವ ಘಟನೆಯನ್ನು E1 ಎಂದು ಇಟ್ಟುಕೊಳ್ಳೋಣ. ಇಲ್ಲಿ ಇ ಅಂತಂದರೆ ನಾನು ನಿಮಗೆ ಹೇಳಿದ್ದೆ, ಘಟನೆಗೆ ಇ ಎಂಬ ಅಕ್ಷರವನ್ನು ಬಳಸ್ತೀವಿ. 3 ಘಟನೆಗಳು ಒಂದೇ ಲೆಕ್ಕದಲ್ಲಿ ಇರೋದರಿಂದ ಒಂದೊಂದು ಘಟನೆಗೆ ನಾವು ಆ ಸಂಖ್ಯೆಯನ್ನು ಕೊಡ್ತಾ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ ಮೊದಲನೇ ಘಟನೆಯನ್ನು ನಾವು E1 ಎಂದಿಟ್ಟುಕೊಳ್ಳೋಣ ಅಂತ ಹೇಳಿ ಬರೀರಿ. ಈಗ ಆ ಮೊದಲನೇ ಘಟನೆಗೆ ಸಂಬಂಧಪಟ್ಟ ಹಾಗೆ ನಾವು ಸಂಭವನೀಯತೆಯ ಈ ರಿಲೇಷನ್, ಈ ಒಂದು ಸಂಬಂಧವನ್ನು ಬರೆಯೋಣ. ಈಗ ಈ ಒಂದು ಘಟನೆಯ ಸಂಭವನೀಯತೆಯನ್ನು ಕಂಡುಹಿಡಿತಾ ಇದ್ದೀವಿ. ಅದು ಈ ರೀತಿ ಬರ್ಕೊಳ್ಳೋಣ. P of E1 is equal to 2 ಶಿರಗಳನ್ನು ಪಡೆಯುವ ಯತ್ನಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಯತ್ನಗಳ ಸಂಖ್ಯೆ. ಸೊ ಇದರ ಬೆಲೆಯನ್ನು ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೆ P of E1 is equal to ಆ ಬೆಲೆಯನ್ನು ಆದೇಶ ಮಾಡಿ. ಇಲ್ಲಿ 2 ಶಿರಗಳನ್ನು ಪಡೆಯುವ ಯತ್ನಗಳ ಸಂಖ್ಯೆ ಎಷ್ಟಿದೆ? 105 ಅಂತ ಇದೆ. ಆ ಜಾಗದಲ್ಲಿ 105 ಬರೆಯೋಣ. ಒಟ್ಟು ಯತ್ನಗಳ ಸಂಖ್ಯೆ 500. ಸೊ ಇದನ್ನು ನಾವು ಸರಳ ರೂಪದಲ್ಲಿ ಬರೆದಾಗ ನಮಗೆ 0.21 ಅಂದರೆ ಇದು ದಶಮಾಂಶ ರೂಪ. ನಾವು ಮೇಲಿರ್ತಕ್ಕಂಥದ್ದು ಭಿನ್ನರಾಶಿ ರೂಪ. ಆ ಭಿನ್ನರಾಶಿ ರೂಪವನ್ನು ದಶಮಾಂಶ ರೂಪಕ್ಕೆ ನಾವು ಪರಿವರ್ತಿಸಿದಾಗ P of E1 is equal to 0.21 ಅನ್ನುವಂತಹ ಅಂಶ ಬರುತ್ತೆ. ಇದು ಮೊದಲನೆಯ ಘಟನೆಗೆ ಸಂಬಂಧಪಟ್ಟಂತಹ ಸಂಭವನೀಯತೆಯಾಗಿದೆ. ಮಕ್ಕಳೇ, ಈಗ ಎರಡನೇ ಘಟನೆಯ ಸಂಭವನೀಯತೆ ಕಂಡುಹಿಡಿಯೋಣ. ಎರಡನೇ ಘಟನೆ ಏನು ಕೇಳಿದ್ದಾರೆ ಅಂತಂದರೆ, ಮೇಲ್ಮುಖವಾಗಿ 1 ಶಿರವನ್ನು 275 ಸಲ ಪಡೆಯುವ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಅದನ್ನು E2 ಅಂತೇಳಿ ಬರ್ಕೊಂಬಿಡೋಣ. ಯಾಕೆಂದರೆ ಎರಡನೇ ಘಟನೆ ಆಗಿರೋದ್ರಿಂದ E2 ಎಂದಿಟ್ಟುಕೊಳ್ಳೋಣ ಅಂತೇಳಿ ಇದೊಂದು ವಾಕ್ಯವನ್ನು ಬರೆದು, ಮತ್ತು ನಮಗೆ ಗೊತ್ತಿರುವಂತಹ ಒಂದು ಆ ಸಂಬಂಧ ಏನಿದೆ ಅದನ್ನು ಬರೀರಿ. P of E2 is equal to, ಇಲ್ಲಿ ಮೇಲ್ಮುಖವಾಗಿ 1 ಶಿರವನ್ನು 275 ಸಲ ಪಡೆಯುವ ಸಂಭವನೀಯತೆ ಕಂಡುಹಿಡಿಯಬೇಕಾಗಿರೋದ್ರಿಂದ ನಾವು ಅದನ್ನು 1 ಶಿರವನ್ನು ಪಡೆಯುವ ಯತ್ನಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಯತ್ನಗಳ ಸಂಖ್ಯೆ ಅಂತ ಹೇಳಿ ಬರೀಬೇಕು. ಈಗ 1 ಶಿರವನ್ನು ಮೇಲ್ಮುಖವಾಗಿ ಪಡೆಯುವ ಸಂಖ್ಯೆಯನ್ನು ಅವ್ರು ಕೊಟ್ಟಿದ್ದಾರೆ ಲೆಕ್ಕದಲ್ಲಿ 275 ಅಂತೇಳಿ. ಅದನ್ನು ಇಲ್ಲಿ ಆದೇಶವನ್ನು ಮಾಡಿದಾಗ ನೋಡಿ ನಮಗೆ P of E2 is equal to, ಸೊ ಈ ರೀತಿ ಅದನ್ನು ಬರೀಬೋದು. 275 ಡಿವೈಡೆಡ್ ಬೈ 500. ಸೊ ಇದನ್ನು ನಾವು ಸರಳೀಕರಿಸಿ ಭಿನ್ನರಾಶಿ ರೂಪವನ್ನು ದಶಮಾಂಶ ರೂಪಕ್ಕೆ ಬರೆದಾಗ ಅದರ ಮೌಲ್ಯ ಯಾವ ಥರ ಬರ್ತಾ ಇದೆ? 0.55. ಅಂದರೆ P of E2 is equal to 0.55 ಅನ್ನುವಂಥ ಅಂಶ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಇದು ಎರಡನೆಯ ಘಟನೆಯ ಸಂಭವನೀಯತೆ. ಮತ್ತು ಇದೇ ಲೆಕ್ಕದಲ್ಲಿ ಮೂರನೇ ಘಟನೆಯ ಸಂಭವನೀಯತೆಯನ್ನು ಕಂಡುಹಿಡಿಯಬೇಕು. ಅದು ಯಾವ ಥರ ಇದೆ ಅಂತ ನೋಡಿ. ಅವರು ಕೇಳಿರುವಂತಹ ಪ್ರಶ್ನೆ ಯಾವ ರೀತಿ ಇದೆ ಅಂತಂದರೆ, ಮೇಲ್ಮುಖವಾಗಿ ಶಿರವಲ್ಲದ ಫಲಿತವನ್ನು 120 ಸಲ ಪಡೆಯುವ ಘಟನೆಯನ್ನು ಕಂಡುಹಿಡಿಯಿರಿ. ಮೂರನೇ ಒಂದು ಸಮಸ್ಯೆಯಲ್ಲಿ ಏನಿದೆ ಅಂತಂದರೆ, ಮೇಲ್ಮುಖವಾಗಿ ಶಿರವಲ್ಲದ ಫಲಿತವನ್ನು 120 ಸಲ ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅದನ್ನು ನಾವು ಈಗ E3 ಎಂದಿಟ್ಟುಕೊಳ್ಳೋಣ. ಇದು ಮೂರನೇ ಘಟನೆ ಆಗಿರೋದ್ರಿಂದ ಅದನ್ನು ನಾವು E3 ಅಂತ ಬರ್ಕೊಂಡು ಇದಕ್ಕೆ ಸಂಬಂಧಿಸಿದ ಸಂಭವನೀಯತೆಯನ್ನು ನಾವು ಕಂಡುಹಿಡಿಯೋಣ. ಸೊ ಪ್ರಥಮವಾಗಿ ಏನು ಬರಿತೀವಿ? P of E3 is equal to, ನೋಡಿ, ಶಿರವಲ್ಲದ ಫಲಿತವನ್ನು ಪಡೆಯುವ ಯತ್ನಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಯತ್ನಗಳ ಸಂಖ್ಯೆ. ಇಲ್ಲಿ P of E3 is equal to, ಅದರ ಮೌಲ್ಯ ನಮಗೆ ಗೊತ್ತಿದೆ 120 ಅಂತೇಳಿ. ಆ 120 ಡಿವೈಡೆಡ್ ಬೈ 500 ಅಂತೇಳಿ ಅದನ್ನು ಬರ್ಕೊಳ್ಳಿ. ಮತ್ತು ಅದನ್ನು ದಶಮಾಂಶ ರೂಪಕ್ಕೆ ನಾವು ವ್ಯಕ್ತಪಡಿಸಿದಾಗ ಅದರ ಮೌಲ್ಯ ಏನು ಬರ್ತಾ ಇದೆ? P of E3 is equal to 0.24 ಅನ್ನುವಂತಹ ಅಂಶ ಇಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟ ಎಲ್ಲ 3 ಘಟನೆಗಳ ಸಂಭವನೀಯತೆಯನ್ನು ನಾವು ಈ ಪ್ರಕಾರವಾಗಿ ಕಂಡುಹಿಡಿದಿದ್ದೇವೆ. ಮಕ್ಕಳೇ, ಈಗ
ನಾವು ಸಂಭವನೀಯತೆ ಪಾಠಕ್ಕೆ ಸಂಬಂಧಪಟ್ಟಂತೆ 3ನೇ ಲೆಕ್ಕವನ್ನು ನಾವು ಈಗ ಬಿಡಿಸೋದಕ್ಕೆ ಪ್ರಾರಂಭ ಮಾಡೋಣ. ಆ ಸಮಸ್ಯೆ ಈ ರೀತಿ ಇದೆ ನೋಡಿ. ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಒಬ್ಬ ಬ್ಯಾಟ್ಸ್ ವುಮನ್ ಎದುರಿಸಿದ 30 ಎಸೆತಗಳಲ್ಲಿ 6 ಬೌಂಡರಿಗಳನ್ನು ಬಾರಿಸುತ್ತಾಳೆ. ಅವಳು ಬೌಂಡರಿ ಹೊಡೆಯುವ ಸಂಭವನೀಯತೆ ಕಂಡುಹಿಡಿಯಿರಿ ಅನ್ನುವಂಥದ್ದು ಇಲ್ಲಿ ಲೆಕ್ಕ. ಈಗ ಇದಕ್ಕೆ ಪರಿಹಾರವನ್ನು ಯಾವ ರೀತಿ ಮಾಡೋದು ಅಂತಂದರೆ ನೋಡಿ, ಮೊದಲನೇದು ನಾವು ಇಲ್ಲಿ ಇರ್ತಕ್ಕಂಥ ಒಟ್ಟು ಎಸೆತಗಳ ಸಂಖ್ಯೆ ಎಷ್ಟು ಅನ್ನೋದನ್ನು ಬರೆಯೋಣ. ಒಟ್ಟು ಎಸೆತಗಳ ಸಂಖ್ಯೆ ಎಷ್ಟಿದೆ? 30. ಸೊ ಅದನ್ನು ಬರೆದು ಇದರಲ್ಲಿ ಬೌಂಡರಿ ಬಾರಿಸುವಂತಹ ಎಸೆತಗಳ ಸಂಖ್ಯೆ ಎಷ್ಟು? ಅಲ್ಲಿ 6. ಬೌಂಡರಿಗಳ ಸಂಖ್ಯೆ 6. ಸೊ 6 ಬೌಂಡರಿಗಳನ್ನು ಹೊಡೆಯೋದಕ್ಕೆ ಆ ಬ್ಯಾಟ್ಸ್ ವುಮನ್, ಆ ಮಹಿಳಾ ಆಟಗಾರ್ತಿ 6 ಎಸೆತಗಳನ್ನು ಇಲ್ಲಿ ಬಳಕೆ ಮಾಡ್ತಾ ಇದ್ದಾಳೆ. ಹಾಗಾಗಿ ಬೌಂಡರಿ ಹೊಡೆಯದ ಎಸೆತಗಳ ಸಂಖ್ಯೆ ಎಷ್ಟು ಅಂತಂದಾಗ ಆ 6ಅನ್ನು ನಾವು 30ರಲ್ಲಿ ಕಳಿಬೇಕಾಗತ್ತೆ. ಆಗ ನಮಗೆ ಸಿಗುವಂಥದ್ದು 24. 30ರಲ್ಲಿ 6ಅನ್ನು ಕಳೆದ್ರೆ 24 ಬರ್ತಾ ಇದೆ. ಸೊ ಬೌಂಡರಿ ಹೊಡೆಯದ ಎಸೆತಗಳು ಎಷ್ಟು ಇದೆ? 24. ಹಾಗಾಗಿ ನಾವು ಸಂಭವನೀಯತೆಯನ್ನು ಕಂಡುಹಿಡಿಯಬೇಕಾಗಿರುವುದು ಈ ಬೌಂಡರಿ ಹೊಡೆಯದ ಎಸೆತಗಳ ಸಂಖ್ಯೆ, ಅದಕ್ಕೆ ಸಂಬಂಧಪಟ್ಟಿದ್ದು. ಇದನ್ನು ನಾವು ಈ ಆಗಿರಲಿ ಅಂತ ಇಟ್ಕೊಳ್ಳೋಣ. ನೋಡಿ, ಬೌಂಡರಿ ಹೊಡೆಯದ ಎಸೆತಗಳು ಈ ಆಗಿರಲಿ. ಅದಾದ ಮೇಲೆ ನಾವು ಏನು ಮಾಡಬೇಕಾಗಿದೆ? ಈಗ ಸಂಭವನೀಯತೆ ಕಂಡುಹಿಡಿಯಬೇಕಾಗಿದೆ. ಸೊ ಪಿ ಆಫ್ ಇ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಸಂಭವನೀಯತೆ ಈಗ ಕಂಡುಹಿಡಿಯೋಣ. ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರ್ತಕ್ಕಂಥ ವಿಚಾರ ಏನದು ಅಂತಂದರೆ ಪಿ ಆಫ್ ಇ ಇಸ್ ಈಕ್ವಲ್ ಟು ಘಟನೆ ಇ ಸಂಭವಿಸುವ ಯತ್ನಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಯತ್ನಗಳ ಸಂಖ್ಯೆ. ನೋಡಿ, ಇದೇನಿದೆ, ಈ ಒಂದು ಭಿನ್ನರಾಶಿ ರೂಪವನ್ನು ನೀವು ಎಲ್ಲ ಲೆಕ್ಕದಲ್ಲಿಯೂ ಕೂಡ ಬರೆದುಕೊಳ್ಬೇಕಾಗತ್ತೆ. ಪಿ ಆಫ್ ಇ ಇಸ್ ಈಕ್ವಲ್ ಟು ಅಂಶದಲ್ಲಿ ಘಟನೆ ಸಂಭವಿಸುವ ಯತ್ನಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಯತ್ನಗಳ ಸಂಖ್ಯೆ ಅನ್ನುವಂತಹ ಈ ವಾಕ್ಯ ಏನಿದೆ, ಇದನ್ನು ನೀವು ಪ್ರತಿ ಲೆಕ್ಕದಲ್ಲಿಯೂ ಕೂಡ ಮೊದಲು ಬರೆದುಕೊಳ್ಳಿ. ನಂತರ 2ನೇ ಒಂದು ಕ್ರಮಾಂಕದಲ್ಲಿ ಆಗ ಘಟನೆಗೆ ಸಂಬಂಧಪಟ್ಟಂತಹ ವಿಚಾರವನ್ನು ಬರೀರಿ. ಈಗ ಉದಾಹರಣೆಗೆ ಇಲ್ಲಿ ಪಿ ಆಫ್ ಇ ಇಸ್ ಈಕ್ವಲ್ ಟು, ಇಲ್ಲಿ ಘಟನೆ ಯಾವುದು? ಬೌಂಡರಿ ಹೊಡೆಯದ ಎಸೆತಗಳ ಸಂಖ್ಯೆ. ಸೊ ಹಾಗಾಗಿ ಅದನ್ನು ಅಂಶದಲ್ಲಿ ಬೌಂಡರಿ ಹೊಡೆಯದ ಎಸೆತಗಳ ಸಂಖ್ಯೆ ಅಂತ ಬರೆದು ಒಟ್ಟು ಯತ್ನಗಳ ಸಂಖ್ಯೆಯನ್ನು ಛೇದದಲ್ಲಿ ಬರೀತೀರ. ಈಗ ಲೆಕ್ಕದಲ್ಲಿ ಕೊಟ್ಟಿರೋ ಹಾಗೆ ನಾವು 24 ಎಸೆತಗಳನ್ನು ಬೌಂಡರಿ ಹೊಡೆಯದ ಎಸೆತಗಳು ಅಂತೇಳಿ ನಾವು ಕಂಡುಹಿಡ್ಕೊಂಡಿದ್ದೀವಿ. ಅದನ್ನು ಅಂಶದಲ್ಲಿ ಬರೀರಿ. ಒಟ್ಟು ಎಸೆತಗಳ ಸಂಖ್ಯೆ 30 ಆಗಿರೋದ್ರಿಂದ ಛೇದದಲ್ಲಿ 30 ಅಂತ ಬರಿತೀವಿ. ಮತ್ತು 24 ಡಿವೈಡೆಡ್ ಬೈ 30 ಅಂತ ಏನಿದೆ, ಇದನ್ನು ನಾವು ಸರಳ ರೂಪದಲ್ಲಿ ಬರೆದಾಗ 4/5 ಅಂತ ಬರುತ್ತೆ. ನಾವು 6×4 24 ಮತ್ತು 6×5 30 ಅಂತ ಹೇಳಿ ಅದನ್ನು ಭಾಗಿಸಿದಾಗ ನಮಗೆ ಭಿನ್ನರಾಶಿ ರೂಪ, ಸರಳೀಕರಿಸಿದ ಭಿನ್ನರಾಶಿ ರೂಪ 4 ಡಿವೈಡೆಡ್ ಬೈ 5 ಅನ್ನೋದು ಬರುತ್ತೆ. ಹಾಗಾಗಿ ಇದರ ಸಂಭವನೀಯತೆ ಎಷ್ಟು ಅಂತಂದರೆ ನಮಗೆ 4/5 ಅನ್ನೋದು ಈ ಒಂದು ಪ್ರಶ್ನೆಗೆ ಪರಿಹಾರವಾಗಿ ಸಿಗ್ತಾ ಇದೆ. ಮಕ್ಕಳೇ, ಸಂಭವನೀಯತೆ ಪಾಠಕ್ಕೆ ಸಂಬಂಧಪಟ್ಟಂತೆ ಈಗ 4ನೇ ಒಂದು ಪ್ರಶ್ನೆಗೆ ನಾವು ಪರಿಹಾರವನ್ನು ಕಂಡುಹಿಡ್ಕೊಳ್ಳೋಣ. ಆ 4ನೇ ಪ್ರಶ್ನೆ ಈ ರೀತಿ ಇದೆ. 3 ನಾಣ್ಯಗಳನ್ನು ಏಕಕಾಲದಲ್ಲಿ 200 ಬಾರಿ ಚಿಮ್ಮಲಾಗಿದೆ. ವಿವಿಧ ಫಲಿತಗಳ ಆವೃತ್ತಿಯನ್ನು ಈ ಕೆಳಗೆ ಕೊಡಲಾಗಿದೆ. 3 ನಾಣ್ಯಗಳನ್ನು ಪುನಃ ಏಕಕಾಲದಲ್ಲಿ ಚಿಮ್ಮಿದಾಗ 2 ಶಿರಗಳು ಬರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಇದು ಸಮಸ್ಯೆ. ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ಅವರು ಒಂದು ಕೋಷ್ಟಕವನ್ನು ಈ ರೀತಿ ಕೊಟ್ಟಿದ್ದಾರೆ ನೋಡಿ. ಮೊದಲನೇ ಸಾಲಿನಲ್ಲಿ ಫಲಿತ, ಅದರಲ್ಲಿ 3 ಶಿರಗಳು ಆವೃತ್ತಿ ಅಂತ ಇದೆ. ಅಂದರೆ 3 ಶಿರಗಳು ಎಷ್ಟು ಸಲ ಬಂದಿದೆ ಮೇಲ್ಮುಖವಾಗಿ ಅಂದರೆ 23 ಸಲ ಬಂದಿದೆ ಅಂತ ಇದರಿಂದ ಗೊತ್ತಾಗುತ್ತೆ. ನೆಕ್ಸ್ಟು 2 ಶಿರಗಳು ಮೇಲ್ಮುಖವಾಗಿ ಎಷ್ಟು ಸಲ ಬಂದಿದೆ ಅಂದರೆ 72 ಸಲ ಬಂದಿದೆ. ಅದನ್ನು ನಾವು ಆವೃತ್ತಿ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟು 1 ಶಿರ ಮೇಲ್ಮುಖವಾಗಿ ಎಷ್ಟು ಬಾರಿ ಕಾಣಿಸ್ಕೊಂಡಿದೆ ಅಂತಂದರೆ 77 ಬಾರಿ ಕಾಣಿಸ್ಕೊಂಡಿದೆ. ಅದನ್ನು ನಾವು ಇಲ್ಲಿ ಆವೃತ್ತಿ ಅಂತ ಕರಿತಿದ್ದೀವಿ. ಕೊನೆಯದಾಗಿ ಶಿರವಲ್ಲ, ಅಂದರೆ 1 ಶಿರವು ಮೇಲ್ಮುಖವಾಗಿ ಬರದಲೇ ಇರತಕ್ಕಂತಹ ಸಂಖ್ಯೆ ಎಷ್ಟು ಅಂದಾಗ ಸೊ ಅದು 28 ಇದೆ. ಇಲ್ಲಿ ಆ 4 ಅಂಶಗಳನ್ನು ಈ ಕೋಷ್ಟಕದಲ್ಲಿ ಕೊಟ್ಟಿದ್ದಾರೆ. ಆದರೆ ನಾವು ಕಂಡುಹಿಡಿಯಬೇಕಾಗಿರೋದು ಯಾವುದು ಅಂತಂದರೆ 2 ಶಿರಗಳು ಮೇಲ್ಮುಖವಾಗಿ ಬರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಅಂದಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಅದಕ್ಕೆ ಸಂಬಂಧಿಸಿದಂತಹ ಒಂದು ಮೌಲ್ಯವನ್ನು, ಅಂಶವನ್ನು ಮಾತ್ರ ಇಲ್ಲಿ ನಾವು ಪರಿಗಣನೆಗೆ ತೆಗೆದುಕೊಂಡ್ರೆ ಸಾಕು. ಹಾಗಾಗಿ ನೋಡಿ, ನಾವು ಇದನ್ನು ಈ ರೀತಿ ಬರೆಯೋಣ. 2 ಶಿರಗಳು ಮೇಲ್ಮುಖವಾಗಿ ಬರುವ ಸಂಭವನೀಯತೆ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ. ಸೊ ಅದನ್ನು ನಾವು ಯಾವ ರೀತಿ ಬರೆಯೋಣ ಅಂತಂದರೆ ಪಿ ಆಫ್ ಇ ಇಸ್ ಈಕ್ವಲ್ ಟು ನೋಡಿ, ಘಟನೆ ಇ ಬ್ರ್ಯಾಕೆಟಲ್ಲಿ ಅದನ್ನು ಬರೆಯೋಣ, ಇವೆಂಟ್ ಅಂತ. ಸೊ ಘಟನೆ ಸಂಭವಿಸುವ ಯತ್ನಗಳ ಸಂಖ್ಯೆ
ಡಿವೈಡೆಡ್ ಬೈ ಒಟ್ಟು ಯತ್ನಗಳ ಸಂಖ್ಯೆ ಅಂತ ಬರೀರಿ. ನಂತರ ಆ ಪಿ ಆಫ್ ಇ ಇಸ್ ಈಕ್ವಲ್ ಟು ಇಲ್ಲಿ ಘಟನೆ ಯಾವುದು, 2 ಶಿರಗಳು ಬರುವಂತಹ ಒಂದು ಆವೃತ್ತಿಯನ್ನು ನಾವು ಇಲ್ಲಿ ಬರೀಬೇಕು. ಅಂದರೆ 2 ಶಿರಗಳು ಎಷ್ಟು ಬಾರಿ ಬಂದಿದೆ ಅನ್ನೋದನ್ನ ಅಂಶದಲ್ಲಿ ಇಲ್ಲಿ ಬರೀಬೇಕಾಗತ್ತೆ. ಒಟ್ಟು ಎಸೆತಗಳ ಸಂಖ್ಯೆ ಅದು ನಮ್ಗೆ ಗೊತ್ತಿದೆ. ಸೊ ಅದನ್ನು ಈಗ ನಾವಿಲ್ಲಿ ಈ ರೀತಿ ಆದೇಶ ಮಾಡಿದ್ರೆ 2 ಶಿರಗಳು ಮೇಲ್ಮುಖವಾಗಿ ಬರುವಂತಹ ಆವೃತ್ತಿ ಎಷ್ಟಿದೆ ಇಲ್ಲಿ 72. ಒಟ್ಟು ಎಸೆತಗಳೆಷ್ಟು 200. ಸೊ ಅದನ್ನು ಛೇದದಲ್ಲಿ ಬರೆದು 72/200 ಅನ್ನುವಂಥದ್ದನ್ನು ನಾವು ಸರಳ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಯಾವ ರೀತಿ ಬರುತ್ತೆ ನೋಡಿ. 2 ಕೂಡ 2ರಿಂದ ಭಾಗ ಆಗುತ್ತೆ. ಸೊ 2 3 6, 2 6 12 ಅಂತ ಅಂಶವನ್ನು ಭಾಗಿಸ್ಬೋದು. ಛೇದವನ್ನು 2 100 200 ಅಥವಾ 2 1 2 ಅಂತ ಬರೆದು ಆ 2 ಸೊನ್ನೆಗಳನ್ನು ನಾವು ಇಲ್ಲಿ ಬರೆದಾಗ ಇದು ಈ ರೂಪ 36/100 ಅನ್ನುವಂತಹ ಭಿನ್ನರಾಶಿ ರೂಪ ಸಿಗುತ್ತೆ. ಮತ್ತು ಪುನಃ ಇದನ್ನು ನಾವು ಸರಳೀಕರಿಸಿ ಬರಿಬಹುದು. ಮತ್ತು ಅದೇ 2ರಿಂದ ಭಾಗಿಸಿ ಆಗ 2 1 2, 2 8 16 ಅಂತ ಬರುತ್ತೆ. ಕೆಳಗಡೆ ನಾವು ಭಾಗಿಸಿದಾಗ 2 50 100. ಮತ್ತೆ ಸರಳೀಕರಿಸಿದಾಗ ನೋಡಿ ಈ ರೀತಿ 2 9 18, 2 25 ನಮಗೆ 51 ಸಿಗುತ್ತೆ. ಕೊನೆಯದಾಗಿ 9 ಮತ್ತು 25 ನಾವು ಸರಳೀಕರಿಸಿದ ಭಿನ್ನರಾಶಿ ರೂಪ ಆಗಿದೆ. ಈ ಒಂದು ಸಮಸ್ಯೆಗೆ ಪರಿಹಾರವಾಗಿ ನಮಗೆ 9/25 ಅನ್ನುವಂಥದ್ದು ದೊರಕ್ತಾ ಇದೆ. ಈಗ ಸಂಭವನೀಯತೆ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಪ್ರಶ್ನೆಗೆ ನಾವು ಪರಿಹಾರವನ್ನು ಕಂಡುಹಿಡಿಯೋಣ. ಆ ಲೆಕ್ಕ ಈ ಥರ ಇದೆ ನೋಡಿ. ಒಂದು ತರಗತಿಯಲ್ಲಿನ 90 ವಿದ್ಯಾರ್ಥಿಗಳು ಗಣಿತದ 100 ಅಂಕದ ಕಿರುಪರೀಕ್ಷೆಯಲ್ಲಿ ಪಡೆದ ಅಂಕದ ವಿವರ ಈ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಯಂತೆ ಇರುತ್ತದೆ ಅಂಥೇಳಿ. ಸೊ ಈ ಆವೃತ್ತಿ ವಿತರಣಾ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲನೇ ಕಂಬ ಸಾಲಿನಲ್ಲಿ ವಿದ್ಯಾರ್ಥಿಗಳು ಪಡೆದಂತಹ ಅಂಕಗಳಿದೆ. 2ನೇ ಕಂಬ ಸಾಲಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇದೆ. ನೋಡಿ 0ಯಿಂದ 20 ಅಂಕಗಳನ್ನು ತೆಗೆದುಕೊಂಡಿರೋರು 7 ಜನ ಇದ್ದಾರೆ. 20ರಿಂದ 30 ಅಂಕಗಳನ್ನು ಗಳಿಸಿರ್ತಕ್ಕಂಥವರು 10 ಜನ. 30ರಿಂದ 40 ಅಂಕಗಳನ್ನು ಗಳಿಸಿರ್ತಕ್ಕಂಥವರು 10 ಜನ. 40ರಿಂದ 50 ಅಂಕಗಳನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳು 20. 50ರಿಂದ 60 ಅಂಕಗಳನ್ನು ಗಳಿಸಿರೋರು 20. ಮತ್ತು 60ರಿಂದ 70 ಅಂಕಗಳನ್ನು ಗಳಿಸಿರ್ತಕ್ಕಂಥವರು 15 ಮಂದಿ ಇದ್ದಾರೆ. 70ಕ್ಕೂ ಹೆಚ್ಚು ಅಂಕಗಳನ್ನು ಗಳಿಸ್ತಿರ್ತಕ್ಕಂಥವರು 8 ಜನ ಇದ್ದಾರೆ. ಸೊ ಈ ರೀತಿಯ ಒಂದು ಆವೃತ್ತಿ ಕೋಷ್ಟಕ ಇದೆ. ಇದನ್ನು ನಾವು ಓದಿಕೊಂಡು ನಾವು ಈ 2 ಸಮಸ್ಯೆಗಳಿಗೆ ಸಂಭವನೀಯತೆಯನ್ನು ಕಂಡುಹಿಡಿಯಬೇಕಾಗಿದೆ. ಮೊದಲನೇದು, ಒಬ್ಬ ವಿದ್ಯಾರ್ಥಿ ಗಣಿತ ವಿಷಯದ ಕಿರುಪರೀಕ್ಷೆಯಲ್ಲಿ 20%ಗಿಂತ ಕಡಿಮೆ ಅಂಕ ಪಡೆದ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಮತ್ತು ಎರಡನೇದು, 60ಕ್ಕೂ ಅಥವಾ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಯ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಇದೆ. ಈಗ ನಾವು ಮೊದಲನೇ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸಂಭವನೀಯತೆಯನ್ನು ಕಂಡುಹಿಡಿಯೋಣ. ಸೊ ಅದನ್ನು ಈ ರೀತಿ ಬರೆಯಿರಿ. ಪಿ ಆಫ್ ಇ ಇಸ್ ಈಕ್ವಲ್ ಟು ಘಟನೆಯ ಸಂಭವಿಸುವ ಯತ್ನಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಯತ್ನಗಳ ಸಂಖ್ಯೆ ಅಂತ ಬರೆಯೋಣ. ಸೊ ಈಗ ನಮಗೆ ಅದರ ಒಂದು ಬೆಲೆಯನ್ನು ಕೊಟ್ಟಿದ್ದಾರೆ. ಮೊದಲನೇದು ಯಾವುದು ಘಟನೆ ಅಂತಂದರೆ 20%ಗಿಂತ ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿಗಳು ಡಿವೈಡೆಡ್ ಬೈ ಒಟ್ಟು ವಿದ್ಯಾರ್ಥಿಗಳು. ಸೊ ಅದಕ್ಕೆ ಎಷ್ಟಿದೆ, 20%ಗಿಂತ ಕಡಿಮೆ ಪಡೆದಿರತಕ್ಕಂಥವರು. ಆ ಕೋಷ್ಟಕ ನೋಡಿದರೆ ನಮಗೆ ಗೊತ್ತಾಗುತ್ತೆ, ಅದರಲ್ಲಿ 7 ಮಂದಿ ಸಿಗ್ತಾರೆ. ಹಾಗಾಗಿ ಅಂಶದಲ್ಲಿ 7 ಅನ್ನುವಂತಹ ಅಂಕೆಯನ್ನು ಬರೆದು ಛೇದದಲ್ಲಿ ಒಟ್ಟು ವಿದ್ಯಾರ್ಥಿಗಳು 90 ಜನ. ಹಾಗಾಗಿ ಇಲ್ಲಿ ಸಂಭವನೀಯತೆ ಪಿ ಆಫ್ ಇ ಇಸ್ ಈಕ್ವಲ್ ಟು 7 ಡಿವೈಡೆಡ್ ಬೈ 90 ಅನ್ನುವಂಥದ್ದು ಗೊತ್ತಾಗುತ್ತೆ. ಇದೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಎರಡನೇ ಘಟನೆ ಕೂಡ ಕೊಟ್ಟಿದ್ದಾರೆ. ಯಾವುದದು ಅಂತಂದರೆ 60 ಅಥವಾ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಯ ಸಂಭವನೀಯತೆ ಕಂಡುಹಿಡಿಯಿರಿ. ಇದನ್ನು ಕೂಡ ನಾವು ಅದೇ ರೀತಿ ಬರೆಯೋಣ. ಪಿ ಆಫ್ ಇ ಇಸ್ ಈಕ್ವಲ್ ಟು ಘಟನೆ ಸಂಭವಿಸುವ ಯತ್ನಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಯತ್ನಗಳ ಸಂಖ್ಯೆ. ಮತ್ತು ಅದರ ಬೆಲೆಯನ್ನು ಇಲ್ಲಿ ಆದೇಶ ಮಾಡೋಣ. ಪಿ ಆಫ್ ಇ ಇಸ್ ಈಕ್ವಲ್ ಟು ಘಟನೆ ಯಾವುದು, 60 ಅಥವಾ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಡಿವೈಡೆಡ್ ಬೈ ಒಟ್ಟು ವಿದ್ಯಾರ್ಥಿಗಳು. ಸಂಬಂಧಿಸಿದ ಒಂದು ಮೌಲ್ಯ ಯಾವುದು ಅಂದರೆ 60ಕ್ಕೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ, 15 ಮತ್ತು 8. ಇದನ್ನು ನಾವು ಕೋಷ್ಟಕದಲ್ಲಿ ನಾವು ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾಗಿ 15 ಮತ್ತು 8 ಕೂಡಿದ್ರೆ ನಮಗೆ 23 ಸಿಗುತ್ತೆ. ಅದನ್ನು ಅಂಶದಲ್ಲಿ ಬರೆದು ಛೇದದಲ್ಲಿ 90 ಬರೆದು ಇದರ ಒಂದು ನಾವು ಸಂಭವನೀಯತೆಯನ್ನು ನಾವು ಕಂಡುಹಿಡಿಬೋದು. ಹಾಗಾಗಿ ಇಲ್ಲಿ ಪಿ ಆಫ್ ಇ ಇಸ್ ಈಕ್ವಲ್ ಟು 23/90 ಅನ್ನೋದು ಇದರಿಂದ ನಮಗೆ ಗೊತ್ತಾಗ್ತಾ ಇದೆ. ವಿದ್ಯಾರ್ಥಿಗಳೇ, ಈಗ ಇದುವರೆಗೂ ನಾವು ಸಂಭವನೀಯತೆಯ ಹಲವು ಪರಿಕಲ್ಪನೆಗಳ ಬಗ್ಗೆ ಮತ್ತು ಅವಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಮಸ್ಯೆಗಳನ್ನು ನಾವು ಬಿಡಿಸೋದನ್ನು ಕಲ್ತ್ಕೊಂಡಿದ್ದೀವಿ. ಈಗ
ನಾವು ಈ ಸಂಭವನೀಯತೆಯ ಪರಿಕಲ್ಪನೆ ಬಗ್ಗೆ ಯಾವ ಯಾವ ಗಣಿತಶಾಸ್ತ್ರಜ್ಞರು ನಮಗೆ ತಿಳಿಸ್ಕೊಟ್ಟಿರ್ತಾರೆ ಅನ್ನೋದನ್ನು ನಾವು ನೋಡಿದಾಗ ಚೆವೆಲರ್ ಡಿ ಮೆರಿ ಅನ್ನುವಂತಹ ಒಬ್ಬ ಜೂಜಾಟದಲ್ಲಿ ಪರಿಣತಿಯನ್ನು ಹೊಂದಿರತಕ್ಕಂತಹ ಒಬ್ಬ ಆಟಗಾರ, ಇವರು ತಮಗೆ ಬಂದಂತಹ ಕೆಲವಾರು ಸಮಸ್ಯೆಗಳ ಪರಿಹಾರಕ್ಕಾಗಿ ಅವರ ಸ್ನೇಹಿತರಾಗಿರ್ತಕ್ಕಂತಹ ಈ ಬ್ಲೇಸ್ ಪ್ಯಾಸ್ಕಲ್ ಅನ್ನುವಂತಹ ಗಣಿತಶಾಸ್ತ್ರಜ್ಞರನ್ನು ಅವರು ಭೇಟಿ ಮಾಡ್ತಾರೆ. ಅವರಿಗೆ ಪರಿಹಾರವನ್ನು ಕೊಂಡುಕೊಡ್ಬೇಕು ಅಂತೇಳಿ ಕೇಳ್ಕೊತಾರೆ. ಆ ಸಂದರ್ಭದಲ್ಲಿ ಈ ಪ್ಯಾಸ್ಕಲ್ ಅವರು ಅದಕ್ಕೆ ಪರಿಹಾರವನ್ನು ಕಂಡುಹಿಡೋದಕ್ಕೆ ಪ್ರಯತ್ನಪಟ್ಟು ಅವರ ಮತ್ತೊಬ್ಬ ಗಣಿತಶಾಸ್ತ್ರಜ್ಞ ಸ್ನೇಹಿತರಿದ್ದಾರೆ, ಅವರನ್ನು ಭೇಟಿ ಮಾಡ್ತಾರೆ. ಅವ್ರು ಯಾರು ಅಂತಂದರೆ ಅವರು ಪಿಯರಿ ಡಿ ಫರ್ಮ್ಯಾಟ್. ಇವರನ್ನು ಭೇಟಿ ಮಾಡಿ ಇಬ್ಬರೂ ಕೂಡ ಜೊತೆಗೂಡಿ ಅವರು ಕೊಟ್ಟಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡ್ಕೋತಾರೆ. ಇದು ನಮಗೆ ಸಂಭವನೀಯತೆ ಪರಿಕಲ್ಪನೆಯ ಒಂದು ಆರಂಭಿಕ ಹೆಜ್ಜೆ ಅನ್ನೋದು ನಮಗಿಲ್ಲಿ ಗೊತ್ತಾಗ್ತಾ ಇದೆ. ಸಂಭವನೀಯತೆ ಪರಿಕಲ್ಪನೆಯ ಬಗ್ಗೆ ಒಂದು ಪುಸ್ತಕವನ್ನು ಬರೆದಂತಹ ಮಹಾನ್ ಗಣಿತಶಾಸ್ತ್ರಜ್ಞ ಯಾರು? ಆ ಪುಸ್ತಕ ಯಾವುದು ಅಂದರೆ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲಿ, ದ ಗೇಮ್ಸ್ ಆಫ್ ಚಾನ್ಸ್ ಅಂತಕ್ಕಂತಹ ಈ ಪುಸ್ತಕವನ್ನು ಬರೆದವರು ಈ ಇಟಲಿಯ ಜೆ.ಸಿ. ಕಾರ್ಡನ್. ಇವರು 1501ರಿಂದ 1576ರವರೆಗಿದ್ದರು. ಇವರು ಸಂಭವನೀಯತೆ ಕಲ್ಪನೆಯ ಒಂದು ಪುಸ್ತಕವನ್ನು ಬರೀತಾರೆ. ಅದು 1663ರಲ್ಲಿ ಪ್ರಕಟ ಆಗುತ್ತೆ. ಇದಾದ ನಂತರ ಬಂದಂತಹ ಗಣಿತಶಾಸ್ತ್ರಜ್ಞರು ಯಾರ್ಯಾರು ಅಂತಂದರೆ ಅದರಲ್ಲಿ ಇವರು ಮೊದಲನೆಯವರು ಜೆ ಬರ್ನೋಲಿ ಅಂತ ಹೇಳಿ. ಅದಾದ ನಂತರ ನಮಗೆ ಇನ್ನೊಬ್ಬ ಗಣಿತಶಾಸ್ತ್ರಜ್ಞರ ಪರಿಚಯ ಇಲ್ಲಾಗ್ತಾ ಇದೆ, ಪಿ ಲ್ಯಾಪ್ಲಾಸ್ ಅಂತ ಹೇಳಿ. ಮತ್ತೊಬ್ಬ ಗಣಿತಶಾಸ್ತ್ರಜ್ಞರು ಅವರು ಎ ಮಾರ್ಕೋವ್. ಇದರ ಬಗ್ಗೆ ಅತಿ ಹೆಚ್ಚು ವಿಚಾರಗಳನ್ನು ತಿಳಿಸ್ಕೊಟ್ಟಾರೆ ಯಾರು ಅಂತಂದರೆ ಎಂ ಕೋಲ್ಮೋಗೊರೋವ್ ಅಂತೇಳಿ. ಇವರೆಲ್ಲ ಗಣಿತಶಾಸ್ತ್ರಜ್ಞರು ಬಹಳಷ್ಟು ಅಧ್ಯಯನವನ್ನು ಮಾಡಿ ನಮಗೆ ಹೊಸ ಹೊಸ ವಿಚಾರಗಳನ್ನು ಇಲ್ಲಿ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಜೂಜಾಟದಿಂದ ಪ್ರಾರಂಭವಾದಂತಹ ಈ ಸಂಭವನೀಯತೆ ಅಂತಕ್ಕಂತಹ ಪರಿಕಲ್ಪನೆ ಈ ದಿನ 10 ಹಲವು ಕ್ಷೇತ್ರಗಳಲ್ಲಿ ನಾವು ಬಳಕೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಭೌತವಿಜ್ಞಾನದಲ್ಲಿ ಇದರ ಬಳಕೆ ಆಗ್ತಾ ಇದೆ, ವಾಣಿಜ್ಯ ಶಾಸ್ತ್ರದಲ್ಲಿ ಬಳಕೆ ಆಗ್ತಾ ಇದೆ, ಜೀವವಿಜ್ಞಾನದಲ್ಲಿ ಬಳಕೆ ಆಗ್ತಾ ಇದೆ. ಅದೇ ರೀತಿ ಹವಾಮಾನ ಮುನ್ಸೂಚನೆ ಇನ್ನೂ ಮುಂತಾದ ಕ್ಷೇತ್ರಗಳಲ್ಲಿ ಇದು ವ್ಯಾಪಕವಾಗಿ ನಾವು ಈ ಸಂಭವನೀಯತೆಯ ಪರಿಕಲ್ಪನೆಯನ್ನು ನಾವು ಬಳಸ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಈಗ ಪುನರ್ಮನನ ಆ ಒಂದು ಹಂತಕ್ಕೆ ಬಂದಿದ್ದೀವಿ. ನಾವು ಈ ಎರಡೂ ತರಗತಿಗಳಲ್ಲಿ ನಾವು ಏನೇನು ಕಲ್ತ್ಕೊಂಡಿದ್ದೀವಿ ಅನ್ನೋದನ್ನು ನಾವು ಸ್ವಲ್ಪ ನೋಡಿದಾಗ, ಯಾದೃಚ್ಛಿಕ ಪ್ರಯೋಗ ಅಂದ್ರೇನು, ಫಲಿತ, ಘಟನೆ, ಸಂಭವನೀಯತೆ ಅಂದ್ರೇನು, ಅದರ ಬಗೆಗಳು, ಪ್ರಾಯೋಗಿಕ ಸಂಭವನೀಯತೆ, ಸೈದ್ಧಾಂತಿಕ ಸಂಭವನೀಯತೆ, ಸಂಭವನೀಯತೆಯನ್ನು ಕಂಡುಹಿಡಿಯೋದಕ್ಕೆ ನಾವು ಬಳಸ್ತಕ್ಕಂತಹ ಒಂದು ಭಿನ್ನರಾಶಿ ರೂಪ, ಅದಾದ ನಂತರದಲ್ಲಿ ಸಂಭವನೀಯತೆಯ ಮೌಲ್ಯದ ಬಗ್ಗೆ ತಿಳ್ಕೊಂಡ್ವಿ. ಯಾವ ಎರಡು ಅಂಕೆಗಳ ನಡುವೆ ಸಂಭವನೀಯತೆಯ ಮೌಲ್ಯ ಇದೆ ಅನ್ನೋದನ್ನು ತಿಳ್ಕೊಂಡ್ವಿ. ಮತ್ತು ಗಣಿತಶಾಸ್ತ್ರಜ್ಞರ ಬಗ್ಗೆಯೂ ಕೂಡ ತಿಳ್ಕೊಂಡು ಬಹಳಷ್ಟು ಸಮಸ್ಯೆಗಳ ಪರಿಹಾರವನ್ನು ಕೂಡ ನಾವು ಮಾಡಿದ್ದೇವೆ. ಮಕ್ಕಳೇ, ಈಗ ಗೃಹಪಾಠದ ಹಂತ. ಈ ಒಂದು ಲೆಕ್ಕವನ್ನು ನೀವೇ ಇದನ್ನು ಪ್ರಯತ್ನ ಮಾಡಿ ಇದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೊಳ್ಳಿ. ಆ ಲೆಕ್ಕ ಈ ರೀತಿ ಇದೆ. ಸಂಖ್ಯಾಶಾಸ್ತ್ರ ವಿಷಯದ ಬಗ್ಗೆ ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ತಿಳಿಯಲು 200 ವಿದ್ಯಾರ್ಥಿಗಳ ಒಂದು ಸಮೀಕ್ಷೆಯನ್ನು ನಡೆಸಲಾಯಿತು. ಕೆಳಗಿನ ಕೋಷ್ಟಕದಲ್ಲಿ ದತ್ತಾಂಶಗಳನ್ನು ಈ ರೀತಿ ದಾಖಲಿಸಿದೆ. ಆ ಕೋಷ್ಟಕವನ್ನು ತಾವು ನೋಡಿಕೊಂಡು ಇದರಲ್ಲಿ ಯಾವುದರ ಒಂದು ಸಂಭವನೀಯತೆ ಕಂಡುಹಿಡಬೇಕು ಅಂತಂದರೆ, ಒಬ್ಬ ವಿದ್ಯಾರ್ಥಿಯನ್ನು ಯಾದೃಚ್ಛಿಕವಾಗಿ ಆರಿಸಿದರೆ ಸಂಖ್ಯಾಶಾಸ್ತ್ರವನ್ನು ಇಷ್ಟಪಡುವ ಹಾಗೂ ಸಂಖ್ಯಾಶಾಸ್ತ್ರವನ್ನು ಇಷ್ಟಪಡದ ವಿದ್ಯಾರ್ಥಿಯ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅನ್ನುವಂತಹ ಈ ಒಂದು ಸಮಸ್ಯೆಗೆ ನೀವೇ ಪರಿಹಾರವನ್ನು ಕಂಡುಹಿಡ್ಕೊಳ್ಳಿ. ಅದೇ ರೀತಿ ನಮಗೆ ಅಭ್ಯಾಸ ಪುಸ್ತಕದಲ್ಲಿ ಬಹಳಷ್ಟು ಲೆಕ್ಕಗಳಿದ್ದಾವೆ. ಆ ಲೆಕ್ಕಗಳನ್ನು ಕೂಡ ನೀವು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಮಕ್ಕಳೇ, ಈ 2 ತರಗತಿಗಳನ್ನು ತಾವು ಆಸಕ್ತಿಯಿಂದ ಕೇಳಿ ಅದನ್ನು ಕಲಿತ್ಕೊಂಡಿದ್ದೀರಿ. ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸೋದಕ್ಕೆ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು.